ಯಾಕೆ ಈ ಒಂದು ಡಿಸ್ಕಷನ್ ಶುರು ನಾವು ಮಾಡ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ನೀವು ನಮ್ಮ ಜಯಂತಿಯವರು, ಮೌಳಿಯವರು, ಕೂಡ್ಲಾರಂಪೇಜವರು, ನಮ್ಮ ಎಂಟೈರ್ ಸೌಜನ್ಯ ಟೀಮ್ ಏನಿದೆ, ಬಿಡದಿ ಸಮೀಪ ಬದ್ದಾರಪುರದಲ್ಲಿ ಆ ಪಾಪ ಮೂಕ ಬಾಲಕಿಯ ಬರ್ಬರ ಕೊಲೆ ಏನಾಗಿದೆ ಅದ್ರ ಬಗ್ಗೆ ಅಲ್ಲಿ ನಾವು ಕೂಡ ಹೋಗಿದ್ವಿ. ಅಂದ್ರೆ ಕಂಟಿನ್ಯೂಸ್ ಆಗಿ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ. ಆದ್ರೆ ಪ್ರಿಕಾಷನ್ ಎಲ್ಲ ಸುಮಾರು ಜನ ಕೇಳ್ತಾರೆ, ಸಮೀರ್ ನೀವು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ, ಇಲ್ಲಿ ಅತ್ಯಾಚಾರ ಆಯ್ತು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ. ಅದು ನೋಡಿ, ಇಲ್ಲಿ ಪ್ರಿವೆಂಟಿವ್ ಮೇಜರ್ ಅನ್ನು ಆಗದೆ ಇರುವ ಹಂಗೆ ತಡೆಯೋದು ಬಹಳ ಮುಖ್ಯ. ಅದಾದ್ಮೇಲೆ ಮಾತಾಡೋದು ಅದರಲ್ಲಿ ಏನು ಅರ್ಥ ಇರೋದಿಲ್ಲ. ಮಾತಾಡೋದು ಅಂತ ಹೇಳಿದ್ರೆ ಮಾತಾಡಕ್ಕೆ ಘಟನೆ ನಡೆದ ನಂತರ. ಅಂದ್ರೆ ನಾನೇನ್ ಕೇಳ್ತಾ ಇದ್ದೀನಿ, ಹಂಗೆ ಕೇಳೋರು ನಮ್ಗೆ, ನೀವು ಅಲ್ಲಿ ಯಾಕೆ ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ, ನೇಹಾ ಪ್ರಕರಣದ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ, ನೇಹಾ ಪ್ರಕರಣದ ಬಗ್ಗೆನೂ ಒಂದು ಒಳ್ಳೆ ಇಂಪಾರ್ಟೆಂಟ್ ಇನ್ಪುಟ್ಸ್ ಇದೆ, ಅದು ಹೇಳ್ಬೇಕು. ಅಂದ್ರೆ ಘಟನೆ ಆದ ಮೇಲೆ ಮಾತಾಡೋದಕ್ಕೆ ನಾವು ಪ್ರೇಕ್ಷಕರ ಅಲ್ಲ, ಸುಮ್ಮನೆ ವಿ ಆರ್ ನಾಟ್ ಸ್ಪೆಕ್ಟೇಟರ್ಸ್, ಅಥವಾ ಇದೇನೋ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ತರ ಘಟನೆಗಳು ಆಗಬಾರದು ಅಂತ ಹೇಳಿ ಪ್ರಿಕಾಷನ್ಸ್ ತಗೋಬೇಕು. ಆ ಘಟನೆಗಳಿಗೆ ಸಂಪೂರ್ಣವಾಗಿ ನಾವು ಕಡಿವಾಣ ಹಾಕ್ಬೇಕು. ಈಗ ನಾವು ಎಷ್ಟೋ ಇದರಲ್ಲಿ ನಾವು ನೋಡಿ, ವೆಸ್ಟರ್ನ್ ಕಂಟ್ರಿಯಲ್ಲಿ ಹಂಗಿದೆ, ದುಬೈನಲ್ಲಿ ಹಂಗಿದೆ. ದುಬೈನಲ್ಲಿ ಈ ತರಹದ ಅತ್ಯಾಚಾರ ಪ್ರಕರಣಗಳನ್ನ ನೀವು ನೆನೆಸ್ಕೊಳ್ಳೋಕ್ಕೂ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಿಕಾಷನರಿ ಮೇಜರು, ಆ ನಂತರ ಘಟನೆ ಆದ ನಂತರ ಆ ಅತ್ಯಾಚಾರಿಗಳಿಗೆ ಅಥವಾ ಅಫೆಂಡರ್ಗಳಿಗೆ ಸುಮ್ಮನೆ ಬಿಡುವುದಿಲ್ಲ. ಅತ್ಯಂತ ಕಠಿಣ ಶಿಕ್ಷೆ ತುರ್ತುವಾಗಿ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ತತ್ಕಾಲದಲ್ಲಿ ನ್ಯಾಯ ಸಿಗ್ತದೆ. ಇವತ್ತು ನಮ್ಗೆ ತತ್ಕಾಲದಲ್ಲಿ ಎಲ್ಲ ಸಿಗುತ್ತೆ. ತತ್ಕಾಲದಲ್ಲಿ ಟಿಕೆಟ್ ಸಿಗ್ತದೆ, ತತ್ಕಾಲದಲ್ಲಿ ಉಪ್ಪಿಟ್ಟು ಸಿಗ್ತದೆ, ತತ್ಕಾಲದಲ್ಲಿ ಇಡ್ಲಿ ಸಿಗ್ತದೆ, ಮ್ಯಾಗಿ ಸಿಗ್ತದೆ, ತತ್ಕಾಲದಲ್ಲಿ ಎಲ್ಲ ಸಿಗ್ತದೆ. ತತ್ಕಾಲದಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಯಾವಾಗ ನಮಗೆ ಈ ವಿಕ್ಟಿಮ್ಸ್ ಗಳಿಗೆ ನ್ಯಾಯ ಸಿಗುತ್ತೋ, ಆ ಪರಿವಾರಕ್ಕೆ ನ್ಯಾಯ ಸಿಗುತ್ತೋ, ಅವಾಗ ಮಾತ್ರ ಒಂದು ಪ್ರಿವೆಂಟ್ ಆಗುತ್ತೆ. ಮತ್ತೆ ಈ ಸರ್ವೇಲೆನ್ಸ್ ಸಿಸ್ಟಮ್ ಏನಿದೆಯಲ್ಲ, ಇವತ್ತಿನ ಪ್ರಕರಣದಲ್ಲಿ ಏನು ನಾವು ಬಿಡದಿಯಲ್ಲಿ ಆ ಮೂಕ ಬಾಲಕಿ ನೋಡಿದ್ವಿ, ಸಿಸಿ ಕ್ಯಾಮ್ರಾ ಹೋಗ್ಲಿ ಸಮೀರ್, ನೀವು ನೋಡಿರ್ಬೇಕಲ್ಲಿ ಒಂದು ಬೀದಿ ದೀಪನೂ ಇಲ್ಲ. 5,000 ರೂಪಾಯಿದ್ದು ಸಿಸಿ ಕ್ಯಾಮ್ರಾ ಅಲ್ಲ, 50 ರೂಪಾಯಿದೊಂದು ಲೈಟ್ ಬಲ್ಬ್ ಕೂಡ ಹಾಕುವಂತ ವ್ಯವಸ್ಥೆ, ಇನ್ಫ್ರಾಸ್ಟ್ರಕ್ಚರ್ ಆ ಗ್ರಾಮದಲ್ಲಿ ಇಲ್ಲ. ಅಂಡ್ ಟ್ರಾನ್ಸ್ಪೋರ್ಟೇಶನ್ ಕೂಡ ಇಲ್ಲ. ಆ ಒಂದು ಊರಿಗೆ ಪ್ರಾಪರ್ ಟ್ರಾನ್ಸ್ಪೋರ್ಟೇಶನ್ ಕೂಡ ಇಲ್ಲ. ಅಲ್ಲಿ ಮಕ್ಕಳು ಇದೇ ವರ್ಷ SSLC ಎಕ್ಸಾಮ್ಸ್ ಬರೆಯೋದಿರುತ್ತೆ, ಪ್ರಾಪರ್ ಟ್ರಾನ್ಸ್ಪೋರ್ಟೇಶನ್ ಇಲ್ಲದೆ 35 ಜನ ಮಕ್ಕಳು SSLC ಎಕ್ಸಾಮ್ನೇ ಬರೆಯಲ್ಲ. ಎಕ್ಸಾಕ್ಟ್ಲಿ, ಇದನ್ನ ಗಮನದಲ್ಲಿ ತಗೋಬೇಕು ಸರ್ಕಾರ. ಇನ್ನು ಹೇಳ್ತಾರಲ್ಲ ಬೇರೆ ಬೇರೆ, ಅಂಡ್ ಅದು ಎಲ್ಲೋ ಕಾರ್ಡ್ ಎಷ್ಟು ಜನ ಅಂತ ರಿಪೀಟ್ ಮಾಡಿ, ಇನ್ನೊಂದ್ಸರಿ ರಿಪೀಟ್ ಮಾಡಿ. 35 ಜನ ಮಕ್ಕಳು, ಆ ಊರು ಭದ್ರಾಪುರ ಅಂತ ಏನಿದೆಯಲ್ಲ, 35 ಜನ ಮಕ್ಕಳು ಪ್ರಾಪರ್ ಟ್ರಾನ್ಸ್ಪೋರ್ಟೇಶನ್ ಇಲ್ಲದೆ SSLC ಎಕ್ಸಾಮ್ನೇ ಬರ್ದಿಲ್ಲ. ಅಂಡ್ ಅದೆಲ್ಲೋ ಆ ಊರು ಎಲ್ಲೋ ಕಾಡು ಒಳಗಡೆ ಎಲ್ಲೂ ಇಲ್ಲ. ಬೆಂಗಳೂರಿಂದ ಕೇವಲ ಏನೊಂದು 5-10 ಕಿಲೋಮೀಟರ್ ದೂರ ಇರ್ಬೋದು ಅಷ್ಟೇ. ಬೆಂಗಳೂರು ಒಳಗಡೆನೆ ಬರುತ್ತದು, ಸಿಟಿಯಲ್ಲೇನೆ, ಬೆಂಗಳೂರಿನಲ್ಲೇನೆ. ನಮ್ ರಾಜಧಾನಿ ಬೆಂಗಳೂರಲ್ಲೇನೆ ಒಂದು ಏರಿಯಾದ ಈ ತರ ಒಂದು ಕಂಡೀಷನ್ ಇದೆ ಅಂತಂದ್ರೆ, ಎಲ್ಲೋ ಉತ್ತರ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಒಂದು ಚಿಕ್ಕ ಹಳ್ಳಿದು ಯಾವ ತರ ಕಂಡೀಷನ್ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಪೂರ್ತಿ ಸುತ್ತಲೂ ದೊಡ್ಡ ದೊಡ್ಡ ಹೈ ಎಲಿವೇಟೆಡ್ ಅಪಾರ್ಟ್ಮೆಂಟ್ಸ್ ಇದೆ, ನಡುವೆ ಅವ್ರಿದೆ. ಮತ್ತೆ ಹಕ್ಕಿ ಪಿಕ್ಕಿ ಜನಾಂಗ ಪಾಪ ಎಷ್ಟು ಮುಗ್ಧರಿದ್ದಾರೆ. ಅವರು ಏನ್ ಮಾಡಿದ್ದಾರೆ, ಆ ಇಡೀ ಸಮಾಜ, ಇಡೀ ನೋಡಿ, ಅದೊಂದು ಟ್ರೈಬಲ್ ಕಮ್ಯುನಿಟಿ. ಅದು ಟ್ರೈಬಲ್ ಕಮ್ಯುನಿಟಿಯನ್ನ ಯಾವ ರೀತಿ ಪಿಕ್ಚರೈಸ್ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ, ಅದು ಕಳ್ತನ ಮಾಡ್ತಾರೆ, ಅದು ಮಾಡ್ತಾರೆ. ಇದು ಆಕ್ಚುಲಿ ಅದಲ್ಲ, ತುಂಬಾ ಪರಿಶ್ರಮ ವಹಿಸಿ ದುಡಿತಕ್ಕಂತಹ ಒಂದು ಟ್ರೈಬಲ್ ಕಮ್ಯುನಿಟಿ. ಆದ್ರೆ ಆ ಒಂದು ಕಮ್ಯುನಿಟಿಗೆ ಎಷ್ಟೋ ಜನ ಹೆಣ್ಮಕ್ಳು ಪಾಪ ರಾತ್ರಿವರೆಗೆ ದುಡಿತಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೆ ದುಡಿತಾರೆ, ಗಂಡ್ಮಕ್ಳು ಕೂಡ ದುಡಿತಾರೆ. ಆದ್ರೆ ಅಲ್ಲಿ ಇವತ್ತು ನಾವು ಕೇಳಿದ್ರೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, 35 ಜನ ಮಕ್ಕಳು SSLC ಎಕ್ಸಾಮ್ ಅನ್ನೇ ಬರೆದಿಲ್ಲ, ಡ್ಯೂ ಟು ಬ್ಯಾಡ್ ಟ್ರಾನ್ಸ್ಪೋರ್ಟೇಶನ್ ಅಂಡ್ ವೆರಿ ಬ್ಯಾಡ್ ಎಜುಕೇಶನ್ ಕಂಡೀಷನ್. ನೋಡಿ, ನಾನು ಹೇಳೋದೇನು ಅಂತಂದ್ರೆ, ನಾನು ಕಿರೀಶ್ ಸರ್ ನಾವಿಬ್ರು ಹೇಳೋದೇನು ಅಂತಂದ್ರೆ, ನಿರ್ಭಯ ಫಂಡ್ ಅನ್ನೋದು ಏನಿದೆಯೋ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್. ಈ ನಿರ್ಭಯ ಫಂಡ್ ನಮ್ ರಾಜ್ಯ ಸರ್ಕಾರ ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ಪ್ರಾಪರ್ ಆಗಿ ಯುಟಿಲೈಸೇಷನ್ ಮಾಡ್ತಾ ಇಲ್ಲ. ಪ್ರಾಪರ್ ಆಗಿ ಏನಾದ್ರು ನಿರ್ಭಯ ಫಂಡ್ ಇಂದ ಬರ್ತಾ ಇರುವಂತಹ 1 ರೂಪಾಯಿನೂ ಕೂಡ ಪ್ರಾಪರ್ ಆಗಿ ಯುಟಿಲೈಸೇಷನ್ ಮಾಡಿದ್ರು ಅಂದ್ರೆ 99% ಹುಡುಗಿರ ಜೊತೆ ಏನ್ ಅನ್ಯಾಯ ಆಗುತ್ತೋ ಅದನ್ನ ಮುಂಚೆನೆ ತಡೆದ್ ಬಿಡ್ಬೋದು. ಎಷ್ಟೋ ಜನ ವುಮೆನ್ಸ್ ನ ಜೀವನ ಕಾಪಾಡ್ಬಿಡ್ಬೋದು. ಒಂದು ವುಮೆನ್ ಹೆಲ್ತ್ ಡೆಸ್ಕ್ ಅಂತ ಏನಾದ್ರು ಸೆಟಪ್ ಆಗ್ಬಿಟ್ರೆ ಎಷ್ಟೋ ಜನರಿಗೆ ಬೇಗ ಕ್ವಿಕ್ ರಿಯಾಕ್ಷನ್, ಕ್ವಿಕ್ ಹೆಲ್ಪ್ ಸಿಕ್ಬಿಡುತ್ತೆ. ಬಟ್ ಇವತ್ತೀಗ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಟೀಸಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳಿಗೆ, ಈ ಎಷ್ಟೋ ಎಕ್ಸಾಂಪಲ್ ನೋಡಿ ಕರ್ನಾಟಕದಲ್ಲಿ ಸಮಸ್ಯೆ ಹೆಂಗಾಗ್ತಾ ಇದೆ ಅಂದ್ರೆ, ಪ್ರಾಕ್ಟಿಕಲ್ ಸಮಸ್ಯೆ ನಾನು ಹೇಳ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ,
ಏನ್ ಹೇಳ್ತಾರೆ, ಸೈಬರ್ ಸೆಲ್ ಅಂತ ಇದೆ, ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿ ಹೋದ್ಕೊಳ್ಳಿ ಏನ್ ಮಾಡ್ತಾರೆ, ಅಲ್ಲಿ ಸೈಬರ್ ಸೆಲ್ನವರು ಇಲ್ಲ ಇದನ್ನ ಕಂಪ್ಲೇಂಟ್ ತಗೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರು ಯಾರಿಗೋ ಅಣ್ಣನೋ ತಮ್ಮನೋ ಅಥವಾ ಯಾರಾದ್ರೂ ಲೀಡರ್ ಕಡೆ ಹತ್ರ ಫೋನ್ ಮಾಡ್ತಾರೆ. ಅವಾಗ ಆಯ್ತು ತಗೊಳ್ತೀವಿ, ನಿನ್ ಮೊಬೈಲ್ 15 ದಿನ ನಮ್ಮ ಹತ್ರ ಕೊಡ್ಬೇಕು ಅಂತ ಹೇಳ್ತಾರೆ. ಮುಗಿತಾ ಅಲ್ಲೇ. ಇಲ್ಲಿ ಹೆಂಗೆ ಅಂತಂದ್ರೆ ನಮ್ ಡಿಪಾರ್ಟ್ಮೆಂಟ್ ಅವರೇ ದೊಡ್ಡ ಜಡ್ಜ್ಗಳು. ಅವ್ರ ಹತ್ರ ಯಾರಾದ್ರೂ ಏನಾದ್ರೂ ಒಂದು ಕೇಸ್ ತಗೊಂಡ್ ಬಂದ್ರೆ ಅದು ಯಾರು ತಪ್ಪೈತೆ, ಯಾರು ಇನ್ನೋಸೆಂಟ್ ಇದ್ದಾರೆ ಏನು ನೋಡಲ್ಲ, ಇವರೇ ಫಸ್ಟ್ ಜಡ್ಜ್ ಮಾಡ್ಬಿಡೋದು. ಓಹ್ ನೀನ್ ಹಿಂಗ್ ಮಾಡಿರ್ಬೋದು, ಓಹ್ ನೀನು ನಿಮ್ ತಂಗಿ ಮಿಸ್ಸಿಂಗ್ ಅಂತ ರಿಪೋರ್ಟ್ ಕೊಡಕ್ ಬಂದಿದ್ಯಾ, ನಿಮ್ ತಂಗಿ ಯಾರ ಜೊತೆನಾದ್ರೂ ಓಡೋಗ್ ಗಿಡಕೊಳ್ಳೋದು, ಯಾರನ್ನಾದ್ರೂ ಲವ್ ಮಾಡಿರ್ತಾಳೆ, ಅವನೇನಾದ್ರೂ ಎತ್ತಕೊಂಡು ಹೋಗ್ಬಿಟ್ಟಿರ್ತಾನೆ, ಹೋಗು ಬರ್ತಾಳೆ ಅಂತ ಇವ್ರುಗಳೇ ಜಡ್ಜ್ ಮಾಡ್ಬಿಡೋದು. ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡದೆ ವಿಷಯ ಏನು ಅಂತ ತಿಳ್ಕೊಳ್ಳಾರ್ದೆ ಇವ್ರುಗಳೇ ಜಡ್ಜ್ ಮಾಡ್ಬಿಡೋದು. ಆನಂತರ ಎಲ್ಲೆಲ್ಲಿ ಪೊಲೀಸರು ಇಮಿಡಿಯೇಟ್ ಆಗಿ ಕಾರ್ಯರೂಪಕ್ಕೆ ಇಳಿತಾರೆ, ಫೀಲ್ಡಿಗೆ ಇಳಿತಾರೆ, ಅವಾಗ ಸೇವ್ ಮಾಡಿದಂತ ಉದಾಹರಣೆನೂ ಇದೆ. ಫಾರ್ ಎಕ್ಸಾಂಪಲ್ ಬ್ಯಾಟ್ರಾಯನ್ಪುರದಲ್ಲಿ ಮೇ ಬಿ 1 ತಿಂಗಳ ಹಿಂದೆ ಒಂದು ಇನ್ಸಿಡೆನ್ಸ್ ನಡೀತು. ಸಾಯಂಕಾಲ 6 ಗಂಟೆ ನಂತರ ಪಾಪ ಆ ಮನೆಯ ಹುಡುಗಿ ಇದನ್ ಬರ್ಲಿಲ್ಲ, ಮನೆಗೆ ಬರ್ಲಿಲ್ಲ ಅಂತೇಳಿ ಇಡೀ ಇದನ್ನೆಲ್ಲ ಹುಡುಕ್ತಾರೆ. ಅವರು ಫ್ಯಾಕ್ಟ್ರಿನಲ್ಲಿ ಹೋಗ್ತಾರೆ, ಸುತ್ತಮುತ್ತಲು ಹೋಗ್ತಾರೆ, ಸಿಗುದೇನಿಲ್ಲ. ರಾತ್ರಿ 9-10 ಗಂಟೆವರೆಗೆ ಪಾಪ ಹುಡುಗಿಯ ತಾಯಿ ಮತ್ತೆ ಹುಡುಗಿಯ ಅಣ್ಣ ಇಬ್ರು ಸರ್ಚ್ ಮಾಡ್ತಾರೆ. ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಅವರು ಯಾರು, ನಾನು ಅವ್ರ ಹೆಸರು ಹೇಳಲೇಬೇಕು, ಇನ್ಸ್ಪೆಕ್ಟರ್ ಪುನೀತ್ ಅಂತ ಮತ್ತೆ PSI ಮುಳಿದಾರೆ, ಇಮಿಡಿಯೇಟ್ ಆಗಿ ಆಕ್ಷನ್ ಇಳಿತಾರೆ. ನಡುರಾತ್ರಿ 2:30ಗೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಆ ನಂತರ ಆ ಯಾವ ಫ್ಯಾಕ್ಟರಿಯಲ್ಲಿ ಆ ಹುಡುಗಿ ಕೆಲಸ ಮಾಡ್ತಿದ್ಲೋ ಆ ಹುಡುಗಿ ಅಲ್ಲಿ ಈ ಓನರ್ಗೂ ಕೂಡ ಮಾತಾಡಿದಾರೆ. ರಾತ್ರೋರಾತ್ರಿ ಗಾರ್ಡ್ಗೂ ಕೂಡ ತಕ್ಷಣ ಬಹಳ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ, ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತೇಳಿ. ಅದರ ಪರಿಣಾಮವಾಗಿ ಮರುದಿನನೇ ಬೆಳಿಗ್ಗೆ 7-8 ಗಂಟೆಗೆ ಅದೊಂದು ಏಕೆಂದ್ರೆ ಒಂದು ವೇವ್ ಕ್ರಿಯೇಟ್ ಮಾಡ್ತದೆ. ಇವ್ರು ಪೊಲೀಸರು ಆಕ್ಟಿವ್ ಆಗಿದ್ದಾರೆ. ಯಾಕಂದ್ರೆ ಅಫೆಂಡರ್ಸ್ ಏನಿರ್ತಾರೆ ಅಲ್ಲೇ ಸುತ್ತಮುತ್ತಲೇ ಇರ್ತಾರೆ. ಯಾವಾಗ ಪೊಲೀಸ್ ಮೂವ್ಮೆಂಟ್ ಕಾಣುತ್ತೋ ಅವಾಗ ಅಲರ್ಟ್ ಆಗಿ ಹೆದರ್ಕೊಂಡು ಆ ಮರುದಿನಾನೇ ಒಂದು ಮಠದಲ್ಲಿ ನಾವು ಸಿದ್ಧಗಂಗಾ ಮಠಕ್ಕೂ ಕೂಡ ನಾವು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರಿಗೆ, ಮುರಳೀಧರ್ ಅವರಿಗೆ, ಪುನೀತ್ ಅವರಿಗೂ ಮತ್ತೆ ಎಂಟೈರ್ ಸ್ಟಾಫ್ಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಇಲ್ಲಿ ಸಮೇತ ನಾವು ಬರೀ ಟೀಕೆ ಮಾಡೋದು ನಮ್ ಕೆಲಸ ಅಲ್ಲ, ಎಲ್ಲೆಲ್ಲಿ ಒಳ್ಳೆ ಕೆಲಸ ಆಗಿದೆ ಅದನ್ನು ಕೂಡ ನಾವು ಹೇಳ್ಬೇಕಾಗುತ್ತೆ. ಯಾವಾಗ ಪೊಲೀಸರು ಫೀಲ್ಡಿಗೆ ಎಳಿತಾರೆ ಅವಾಗ ಖಂಡಿತ ರಿಸಲ್ಟ್ ಬರ್ತದೆ. ಅದೇ ಹೇಳ್ತಿದ್ದೀನಲ್ಲ, ಪ್ರತಿ ಸ್ಟೇಷನ್ ಅಲ್ಲಿ ಈ ನಿರ್ಭಯ ಫಂಡ್ ನ ಪ್ರಾಪರ್ ಯುಟಿಲೈಸೇಷನ್ ಆಗಿ ಪ್ರತಿ ಒಂದು ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಏನಾದ್ರು ಕ್ರಿಯೇಟ್ ಆಯ್ತು ಅಂತಂದ್ರೆ 99% ಏನ್ ರೇಪ್ ಕೇಸಸ್ ಆಗ್ತಿದಾವೋ ಇವನ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಕ್ವಿಕ್ ರಿಯಾಕ್ಷನ್ ಕೊಟ್ಟು ಕ್ವಿಕ್ ಹೆಲ್ಪ್ ಕೊಟ್ಟು ಆ ಏನು ಪಾಪ ಅವ್ರ ಜೊತೆ ಅನ್ಯಾಯ ಆಗುತ್ತೋ ಅದನ್ನ ತಡಿಬಹುದು. 99% ಕೇಸಸ್ ಅಲ್ಲಿ ಇಟ್ಸ್ ಪಾಸಿಬಲ್. ನಾವು ಈ ಸೌಜನ್ಯ ಹೆಲ್ಪ್ ಲೈನ್ ಎದಕ್ಕೆ ಹೇಳ್ತಾ ಇದೀವಿ, ಇದೇ ಕಾರಣಕ್ಕೆ. ಒಂದು ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಈ ಸೌಜನ್ಯ ಹೋರಾಟದ ಒಂದು ಭಾಗನೇ ಇದು, ವುಮೆನ್ ಸೇಫ್ಟಿ ಅನ್ನೋದು. ಆದ್ರೆ ಏನಾಗ್ಬಿಡ್ತದೆ, ಮಾತಾಡಕತ್ಕೊಳ್ಳೆ ಇವರು ಧರ್ಮ ವಿರೋಧಿಗಳು. ಈಗ ಸಮೀರ್ ಮಾತಾಡಕತ್ನ, ಸಮೀರ್ ಮುಸಲ್ಮ್ ವಶ ಬಂದಿಲ್ ಕಾಣ್ತದೆ. ಆನಂತರ ಈ ಯಾವುದು ಮೊನ್ನೆದು ಇನ್ಸಿಡೆನ್ಸ್ ಏನಿದೆಯಲ್ಲ ಮೂಕ ಬಾಲಕಿ ಬಗ್ಗೆ, ಯಾಕೆ ಇಡೀ ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಚಾನೆಲ್ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಅತ್ಯಾಚಾರಿಯ ಧರ್ಮ ಗೊತ್ತಾಗಿಲ್ಲ. ಅಪ್ಪಿ ತಪ್ಪಿ ಸಮೀರ್ ಏನಾದ್ರು ನೀನು 2-3 ಮಾಡಿರ್ಬೇಕಲ್ಲ ಬಗ್ಗೆ, ಒಂದ್ಸಾರಿ ಮಾತಾಡಿದೀಯ. ಒಂದ್ ವೇಳೆ ಏನಾದ್ರು ಅಫೆಂಡರ್ಸ್ ಮುಸ್ಲಿಂ ಅಂತ ಇದ್ಬಿಟ್ರೆ ನಿನ್ನ ಪರಿಸ್ಥಿತಿ ನೆನ್ಸ್ಕೋ ಏನಾಗ್ತದೆ? ಏನಿಲ್ಲ, ಟ್ಯಾಗ್ ಮಾಡ್ತಾರ ನಿನ್ನ ಪರಿಸ್ಥಿತಿ ಅಂದ್ರೆ ನಾನು ಯಾವನಾದ್ರೂ ಮಾಡ್ಲಿ ಗುರು, ಅದ್ರಲ್ಲಿ ಯಾವ ಜಾತಿ ಧರ್ಮದವನಾದ್ರೂ ಆರೋಪಿ ಸಿಕ್ಕ ಅಂತಂದ್ರೆ ನನ್ ರಿಯಾಕ್ಷನ್ ವಿಲ್ ಬಿ ಸೇಮ್. ನಾವು ನನ್ ದೃಷ್ಟಿಯಲ್ಲಿ ಒಬ್ಬ ಕ್ರಿಮಿನಲ್ ಈಸ್ ಎ ಕ್ರಿಮಿನಲ್ ಅಷ್ಟೇ. ಅವನು ಯಾವ ದೊಡ್ಡ ವ್ಯಕ್ತಿ ಆಗಿದ್ರು ನಾನು ಕೇರ್ ಮಾಡಲ್ಲ, ಯಾವ ಜಾತಿ ಧರ್ಮ ಆಗಿದ್ರು ನಾನು ಕೇರ್ ಮಾಡಲ್ಲ. ಕ್ರಿಮಿನಲ್ ಈಸ್ ಎ ಕ್ರಿಮಿನಲ್. ಈಗ ಜನಗಳಿಗೆ ಪ್ರಶ್ನೆ ಮಾಡು ಒಂದು ಹ್ಯಾಬಿಟ್ ಬರಬೇಕು. ಈ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಅಲರ್ಟ್ ಆಗಿದ್ದಾರೆ, ನಾವು ನೋಡ್ತೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾರೆ. ನಾವು ಹೇಳುದು ಅದೇ, ನಾವೇನು ತುಂಬಾ ದೊಡ್ಡ ವ್ಯಕ್ತಿಗಳ ಏನಲ್ಲ, ವಿ ಆರ್ ಆಲ್ಸೋ ವೆರಿ ಕಾಮನ್ ಪೀಪಲ್. ಆದ್ರೆ ನಾವು ಏನು ಪ್ರಮೋಟ್ ಮಾಡಬೇಕು ಅಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ಜನಗಳು ಮಾತಾಡೋದಕ್ಕೆ ಸ್ಟಾರ್ಟ್ ಕ್ವಶನಿಂಗ್. ನಿರ್ಭಯ ಫಂಡ್ ಬಗ್ಗೆ ಅದ್ರ ಯುಟಿಲೈಸೇಷನ್ ಬಗ್ಗೆ ತಿಳ್ಕೊಳ್ಳಿ. ಅದು ಏನು, ನಿರ್ಭಯ ಫಂಡ್ ಅಂದ್ರೆ ಏನು, ವುಮೆನ್ ಹೆಲ್ಪ್ ಡೆಸ್ಕ್ ಅಂದ್ರೆ ಏನು, ಅದರಿಂದ ಯಾವ ತರ ಎಲ್ಲ ಯೂಸೇಜ್ ಆಗುತ್ತೆ, ಯಾವ ತರ ಎಲ್ಲ ಹೆಲ್ಪ್ ಆಗೋದು, ವುಮೆನ್ ಸೇಫ್ಟಿನ ಹೆಂಗೆಲ್ಲ ಪ್ರಿವೆಂಟ್ ಮಾಡ್ಬೋದು, ಹೆಂಗೆಲ್ಲ ಪ್ರಮೋಟ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಇದೆ. ಒಂದ್ಸತಿ ಹೋಗ್ಬಿಟ್ಟು ನಿರ್ಭಯ ಫಂಡ್ ಬಗ್ಗೆ ನೋಡಿ, ರಿಸರ್ಚ್ ಮಾಡಿ, ಅದ್ರಲ್ಲಿ ಎಷ್ಟು 106 ಕೋಟಿ ಸ್ಕ್ಯಾಮ್ ನಡೀತಿದೆ ಅಂತ ನಿಮ್ಗೆ ಗೊತ್ತಾಗುತ್ತಾ.
ಪ್ಲೀಸ್ ನಿರ್ಭಯ ಫಂಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಅದು ರಾಜಗೋಪಾಲ್ ನಗರ ಪೊಲೀಸ್ ಠಾಣೆ ಅಗಳನ್ನ ಕಳಿಸ್ಕೊಟ್ಟಿದ್ದು, ಐಡೆಂಟಿಫೈ ಮಾಡಿದ್ರು. ದಟ್ ಇಸ್ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆ. ಈಗ ನೆಕ್ಸ್ಟ್ ಇದನ್ನು ಏನು ಸೌಜನ್ಯ ಪ್ರಕರಣದಲ್ಲಿ ಈ ಅಪ್ಡೇಟ್ಸ್ ಕೂಡ ಹೌದು, ಸೌಜನ್ಯ ಪ್ರಕರಣ ತುಂಬಾ ಜನ ಕೇಳ್ತಾ ಇದ್ರೆ ನಮ್ಗೆ, ಬ್ರೋ ಸೌಜನ್ಯ ಕೇಸ್ ಏನಾಯ್ತು, ಸೌಜನ್ಯ ಕೇಸ್ ಏನಾಯ್ತು, ಅದ್ರಲ್ಲಿ ಏನಾದ್ರು ಅಪ್ಡೇಟ್ ಇದೆಯಾ ಅಂತ. ಹಂಗಾಗಿನೇ ಇವತ್ತು ಗಿರೀಶ್ ಸರ್ ಅವ್ರನ್ನ ಜೊತೆ ಕೂರಿಸ್ಕೊಂಡು ನಾನು ಈ ವಿಡಿಯೋ ಇದು ಲೈವ್ ಮಾಡ್ತಾ ಇರೋದು. ಸೌಜನ್ಯ ಪ್ರಕರಣ ಡೇ 1 ಇಂದ ನಮ್ಮ ದಕ್ಷಿಣ ಕನ್ನಡದ ಅನೇಕ ಯೂಟ್ಯೂಬ್ ಚಾನಲ್ಗಳು ಮತ್ತೆ ಇಡೀ ರಾಜ್ಯಾದ್ಯಂತ ಅನೇಕ ಯೂಟ್ಯೂಬ್ ಚಾನಲ್ಗಳು, ಫೇಸ್ಬುಕ್ ಪೇಜ್ಗಳಲ್ಲಿ ಇದರಿಂದ ಒಂದು ಅವೇರ್ನೆಸ್, ತುಂಬಾ ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಇವತ್ತು ನಾವು ಬಿಡದಿಯ ಭದ್ರಾಪುರದಲ್ಲಿ ಹೋದಾಗೂ ಕೂಡ ಅಲ್ಲಿರ್ತಕ್ಕಂತಹ ಆ ಮುಗ್ಧ ಜನತೆಯನ್ನು ಕೂಡ ಜನಾಂಗದ ಅನೇಕ ಯುವಕರು ಕೂಡ ನಿಮ್ಮನ್ನ ಕುಡ್ಲಾರಾಂಪೇಟ್ ಜಯಂತ್ ಅವ್ರನ್ನ ಎಂಟೈರ್ ನಮ್ದು ಏನು ಮುರಳಿ ಅವರು ಎಲ್ಲ ಟೀಮ್ ಏನಿತ್ತು, ವಿಶೇಷವಾಗಿ ಸಮೀರ್ ಬಂದ, ಒಬ್ರು ಹೇಳಿದ್ರು ಸಮೀರ್ ಬಂದಿದ್ದಾನೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಖುಷಿ ಆಯ್ತು. ನಿನ್ನೆ DCM ಬಂದಿದ್ರು, ಅವರು ರಾಜಕೀಯವಾಗಿ ಇದನ್ನ ಕೊಟ್ಟು ಹೋಗ್ತಾರೆ, ಆದ್ರೆ ನೀವು ಬಂದಿದ್ದಕ್ಕೆ ನಮಗೆ ತುಂಬಾ ಇದನ್ನಾಯ್ತು, ಏನೋ ಖುಷಿ ಅಂದ್ರೆ ನಮ್ಗೆ ನ್ಯಾಯ ಸಿಗ್ತದೆ ಅನ್ನೋ ಒಂದು ಇದನ್ನಿದೆ. ಆಮೇಲೆ ಪ್ರತಿಯೊಬ್ರು ಕೂಡ ಸೌಜನ್ಯ ಪ್ರಕರಣನ ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ಪ್ರತಿಯೊಬ್ರು ಕೂಡ ಯಾರ್ಯಾರ ಹತ್ರ ಮೊಬೈಲ್ ಇದೆ ಸೌಜನ್ಯ ಪ್ರಕರಣವನ್ನ ಇದನ್ನ ಮಾಡ್ತಾನೆ ಇದ್ದಾರೆ ನಮ್ಮ ರೆಗ್ಯುಲರ್ ಆಗಿ. ಈಗ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಮೊನ್ನೆನೂ ಕೂಡ ನಾವು ನಿರಂತರವಾಗಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ನೋಡಿ, ಸೌಜನ್ಯ ಪ್ರಕರಣ ಮಹೇಶ್ ಶೆಟ್ಟಿ ತಿಮ್ರೂಡಿ ಅವರು ಹೋರಾಟ ಮಾಡ್ತಾ ಇದ್ದಿತ್ತು, ಇದು ಮರು ತನಿಖೆ ಆಗಬೇಕು. 2023 ಯಾವಾಗ ಸಂತೋಷ್ ರಾವ್ನ ಖುಲಾಸೆ ಮಾಡಿದ್ರಲ್ಲ, ಇವನು ನಿರಪರಾಧಿ ಅಂತ ಖುಲಾಸೆ ಮಾಡಿದ್ರಲ್ಲ, ಸೊ ಮರು ತನಿಖೆ ಆಗಬೇಕು ಅಂತ ಹೇಳಿ. ಆದ್ರೆ ಇತ್ತೀಚಿನ ನಮ್ಮ ಕೆಲವೊಂದಿಷ್ಟು ಜಿ ಮಹಾಂತೇಶ್ ಅವರು ಮತ್ತೆ ನಮ್ಮ ನೀತಿ ಜಯಂತ್ ಅವರು ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. RTI ಮೂಲಕ ಸರ್ಕಾರಿ ದಾಖಲೆಗಳನ್ನ ತೆಗೆದಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಮರು ತನಿಖೆಗೆ ಯೋಗ್ಯ, ಮರು ತನಿಖೆಗೆ ಮಾಡಿ ಅಂತ CIDಯ DG ಸಾಹೇಬರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ CID ಕರ್ನಾಟಕ ಸ್ಟೇಟ್, ಅವರು ರೆಕಮೆಂಡ್ ಮಾಡಿದ್ದಾರೆ, ಮರು ತನಿಖೆ ಆಗಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಒಂದನೇದು. ಎರಡನೇದು 2017ರಲ್ಲಿನೇ CBIನೇ ಹೇಳಿದೆ, ತಪ್ಪಿತಸ್ಥ ಅಧಿಕಾರಿಗಳು, ವಿಶೇಷವಾಗಿ ಡಾಕ್ಟರ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದಂತ ವೈದ್ಯಾಧಿಕಾರಿಗಳಿದ್ದಾರೆ, ಅವರಿಗೆ ಕಠಿಣ ದಂಡನೆಯನ್ನ ವಿಧಿಸಬೇಕು ಅಂತಾನೆ ಹೇಳಿದ್ದಾರೆ. CBI ಹೇಳಿದೆ. CBI ದ ಒನ್ ದಟ್ ಇನ್ವೆಸ್ಟಿಗೇಟೆಡ್ ಅಂಡ್ ಸಬ್ಮಿಟೆಡ್ ದಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಂತಹ CBI ಏಜೆನ್ಸಿನೇ ಹೇಳಿದೆ. ಯಾಕಂತ ಹೇಳಿದ್ರೆ ನೋಡಿ, CBI ಸುಮ್ಮನೆ ತನ್ನ ಮೇಲೆ ಆರೋಪ ಹೊತ್ಕೊಳ್ಳಕ್ ತಯಾರಿರುವುದಿಲ್ಲ. ಗೋಲ್ಡನ್ ಅವರ್ ಇನ್ವೆಸ್ಟಿಗೇಷನ್ ಮಾಡಿದಂಥದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆ ಯೋಗೀಶ್, ಅಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಮತ್ತು ಎಂಟೈರ್ ಸ್ಟೇಟ್ ಗವರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ಆನಂತರ ನೆಕ್ಸ್ಟ್ ಬಂದಿರೋದು CID. ಆ ವರದಿಯಲ್ಲಿ ಹತ್ತತ್ರ ಒಂದು 325 ಪುಟಗಳ ವರದಿಯಲ್ಲಿ ಸೌಜನ್ಯ ಪ್ರಕರಣದ ಹೋರಾಟವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವದಲ್ಲಿ ಏನ್ ಇಡೀ ಕರ್ನಾಟಕ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟಗಳು ನಡೀತಲ್ಲ, ಆ ಹೋರಾಟದ ಒಂದು ಆಗ್ರಹವನ್ನು ಕೂಡ ಹೇಳಿದ್ದಾರೆ. ಅದು ಒಂದೇ ಅಲ್ಲ, ಈಗ ಬೀದಿ ಹೋರಾಟ ಇವ್ರು ಜನ ಹೋರಾಟ ಮಾಡ್ತಾರೆ ಅನ್ನೋದು ಒಂದೇ ಅಲ್ಲ. ಹಿ ಹ್ಯಾಸ್ ಸ್ಟಡಿಡ್ ದ ಎಂಟೈರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ ಇದೆ, ಇದು ಇನ್ವೆಸ್ಟಿಗೇಷನ್ ಆಗಬೇಕು, ಮರು ತನಿಖೆ ಆಗಬೇಕು ಅಂತೇಳಿ ಸ್ವತಃ ಅವ್ರು ಹೇಳಿದ್ರು ಕೂಡ ಆ ಎಂಟೈರ್ ವರದಿಯನ್ನ ಕರ್ನಾಟಕ ಸರ್ಕಾರ ಮುಚ್ಚಿಟ್ಟಿದೆ. ಸಾರ್ವಜನಿಕರ ಗಮನಕ್ಕೂ ತಗೊಂಡು ಬಂದಿಲ್ಲ, ಅರ್ಜಿದಾರರ ಗಮನಕ್ಕೂ ತಗೊಂಡು ಬಂದಿಲ್ಲ. ಹಿಂಗಾಗಿ ನಾವು ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ, 6ನೇ ತಾರೀಕಿಗೆ ಏನು ಮೊನ್ನೆ ಏಪ್ರಿಲ್ 6ನೇ ತಾರೀಕಿಗೆ ಇತ್ತು, ಸುಮ್ಮನೆ ಒಂದು ಫೇಕ್ ಚಾರ್ಟ್ ಅನ್ನ ಮುಂದಿಟ್ಟು ಸ್ಟೇ ತಗೊಂಡು ಬಂದಿದ್ದಾರೆ. ಸುಳ್ಳ ಈ ಕೆಲಸ ಅವರು ದೇವಸ್ಥಾನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. ಶಾಂತಿಪ್ರಿಯ ಹೋರಾಟ ಒಂದಿದೆ ಧರ್ಮಸ್ಥಳದಲ್ಲಿ, ಎಲ್ಲಿ ಆ ಹುಡುಗಿಯ ಹೆಣ ಸಿಕ್ಕಿತ್ತೋ ಅಲ್ಲಿಂದ ಒಂದು ಹೋರಾಟ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಅವಾಗ ಅನೌನ್ಸ್ ಮಾಡಿದ್ವಲ್ಲ, ಆಗ ಯಾವ ಕಾರಣಕ್ಕೆ ಆ ಒಂದು ಹೋರಾಟ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ತಿರೋದು. ಈಗ ಒಂದು ಇಬ್ರು ಜನ ಏನೋ ಚಾಟ್ ಮಾಡ್ತಾರಂತೆ, ಅದ್ರಲ್ಲಿ ಏನು ಒಬ್ಬನೇನು ಬರೀತಾನೆ, ದೇವಸ್ಥಾನಕ್ಕೆ ನುಗ್ಗೋಣ, ಕಲ್ಲು ಹೊಡೆಯೋಣ ಅಂತ ಒಬ್ನು ಹೇಳ್ತಾನೆ, ಇನ್ನೊಬ್ನು ಓ ಹೌದಾ, ಓಕೆ ನಾವು ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳ್ತಾನೆ. ಅದನ್ನ ಕೇಳ್ಕೊಂಡು ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಇಟ್ ಈಸ್ ವೆರಿ ಡಿಸ್ಟರ್ಬಿಂಗ್ ಚಾರ್ಟ್ ಅಂತ ಹೇಳ್ಕೊಂಡು ಸ್ಟೇ ಕೊಡ್ತಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಬರೋದು, ಅವನು ಯಾರು? ದೇವಸ್ಥಾನಕ್ಕೆ ನುಗ್ಗಿತೀವಿ, ಕಲ್ಲು ಹೊಡಿತೀವಿ ಅಂತ ಹೇಳೋದು ದೊಡ್ಡ ಅಪರಾಧ ಹೌದಾ ಅಲ್ವಾ? ಅವನು ಯಾರು ಅಂತ ಕೇಳಿದ್ರೆ ಪೊಲೀಸರು ಹೇಳೋಕ್ ರೆಡಿ ಇಲ್ಲ. ಆನಂತರ ಅರ್ಜಿದಾರ ಏನ್ ಹಾಕಿದಾನಲ್ಲ, ಯಾರಿಗೂ ಧನಕೀರ್ತಿ ಆರಿಗ ಅಂತ, ಇವರು ರೈಟ್ ಹ್ಯಾಂಡ್, ಬಡ್ಡಿ ಪೂಜ್ಯರ ರೈಟ್ ಹ್ಯಾಂಡ್,
ಇದನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಂತ ಏನಿದ್ದಾರೆ ಅವರ ರೈಟ್ ಹ್ಯಾಂಡ್ಗೆ ಕೇಳಿದ್ರೆ ಅವನು ಕೊಡಕ್ ರೆಡಿ ಇಲ್ಲ. ನಂಬರ್ ಬೇಕಲ್ಲ. ಈ ಸಮಯ ನೀನು ಇಬ್ರು ಚಾಟ್ ಮಾಡಿದೀವಿ ಅಂತ ತಿಳ್ಕೊ. ಚಾಟ್ ಮಾಡಿದ್ರೆ ನಮ್ ಇಬ್ಬರು ನಂಬರ್ ಇರ್ತದಲ್ಲ, ಆ ನಂಬರ್ ಯಾವ್ದು ಬೇಕಲ್ಲ, ಕೊಡ್ತಾನೆ ಇಲ್ಲ. ಅಂದ್ರೆ ಇದೊಂದು ಪಿಳ್ಳೆನೆವ, ಆ ಕಳ್ಳನಿಗೆ ಸುಳ್ಳನಿಗೆ ಒಂದು ಪಿಳ್ಳೆನೆವ ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಫೇಕ್ ಚಾಟ್ ಅನ್ನ ಅವರವರೇ ಮಾಡ್ಕೊಂಡು ಅದ್ರದ್ದು ಪ್ರಿಂಟ್ಔಟ್ ತೆಗೆದು ನಾನು ನೋಡಿದೀನಿ ಅದನ್ನ. ಬರೀ 2 ಸ್ಕ್ರೀನ್ ಶಾಟ್ ಇದೆ. 2 ಸ್ಕ್ರೀನ್ ಶಾಟ್ ಅನ್ನ ರಿಪೀಟೆಡ್ ಜೆರಾಕ್ಸ್ ಮಾಡಿ 6 ಪೇಜ್ ಮಾಡಿ ಹಾಕಿದಾರೆ. 6 ಪೇಜ್ ಹಾಕಿ ನೋಡಿ ಇದು ದೇವಸ್ಥಾನಕ್ಕೆ ಏನೋ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇಮೇಜ್, ಫೇಕ್ ಫಾಲ್ಸ್ ಇಮೇಜ್ ಕ್ರಿಯೇಟ್ ಮಾಡಿ ಹೈಕೋರ್ಟಿಗೆ ಕೊಟ್ಟಿದ್ದಾರೆ. ದುರಾದೃಷ್ಟ ಅಂತ ಹೇಳಿದ್ರೆ ಹೈಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅವನ್ನ ಅಂತ ಹೇಳ್ಬೇಕಾಗಿತ್ತು. ಯಾರು ಆ ರೀತಿ ಡಿಸ್ಟರ್ಬ್ಡ್ ಚಾಟ್ ಮಾಡಿದಾರಲ್ಲ, ಪ್ರೊಡ್ಯೂಸ್ ದೆಮ್ ಬಿಫೋರ್ ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಮುಂದೆ, ನನ್ನ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ಬೇಕಾಗಿತ್ತು. ಅದು ಯಾವುದು ಕೂಡ ಮಾಡಲಿಲ್ಲ. ಹಿಂಗಾಗಿ ನಮಗೆ ಬಹಳ ಬೇಜಾರಾಗಿದೆ. ಬಟ್ ಈ ಇಮಿಡಿಯೇಟ್ ಆಗಿ ಏನು ಈ ಕೋರ್ಟ್ ವೆಕೇಶನ್ ನಡೀತಾ ಇದೆ, ಆಲ್ರೆಡಿ ಅದ್ರ ಬಗ್ಗೆ ವೆಕೇಟ್ ಮಾಡೋದಕ್ಕೂ ಕೂಡ ಫೈಲ್ ಮಾಡಿಯಾಗಿದೆ. ಕೋರ್ಟ್ ವೆಕೇಶನ್ ಮುಗಿದ ನಂತರ ಅದನ್ನು ಪೂರ್ತಿಯಾಗಿ ವೆಕೇಟ್ ಮಾಡಿ ಒನ್ಸ್ ಅಗೇನ್ ದೊಡ್ಡ ಮಟ್ಟದ ಹೋರಾಟ ಖಂಡಿತ ನಾವು ಮಾಡೇ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಸ್ಫಟಿಕದಷ್ಟು ಕ್ಲಿಯರ್ ಇದೆ ಅಪರಾಧಿಗಳು ಯಾರು. ಹೋರಾಟದ ಉದ್ದೇಶ ಆ ಮಗು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಮತ್ತು ಏನೋ ಅಲ್ಲಿ ಅನೇಕ ಸಾಕ್ಷಿಗಳ ನಾಶ ಆಯ್ತು, ಅದ್ರ ಬಗ್ಗೆ ತನಿಖೆ ಆಗಬೇಕು. ಆನಂತರ ಅಲ್ಲಿ ನಡೆದಂತಹ ಅನೇಕ ಕೊಲೆಗಳ ಬಗ್ಗೆ ತನಿಖೆ ಆಗಬೇಕು. ಆನಂತರ ಸೌಜನ್ಯ ಹೆಲ್ಪ್ ಲೈನ್ ಸ್ಟಾರ್ಟ್ ಮಾಡಿ ಆಸ್ ಅ ಪ್ರಿಕಾಷನರಿ ಮೇಜರ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಾಗ್ಲಿ, ನಾವೆಲ್ಲ ಸೌಜನ್ಯ ಹೋರಾಟಗಾರರಾಗ್ಲಿ, ಆನಂತರ ಆ ಮಗು ಸೌಜನ್ಯಳ ತಾಯಿ ಕುಸುಮಾವತಿ ಅವರಾಗ್ಲಿ, ಅವ್ರ ಕುಟುಂಬ ಹೇಳೋದಾಗ್ಲಿ, ನೋಡಿ ನನ್ನ ಮಗಳು ಸತ್ತು ಹೋಗ್ಬಿಟ್ಟಿದ್ದಾಳೆ, ಆದರೆ ಈ ರೀತಿ ಘಟನೆಗಳು ಇನ್ನೂ ಬೇರೆ ಮನೆಯ ಹೆಣ್ಮಕ್ಳಿಗೆ ಆಗಬಾರದು ಅಂತೇಳಿ ಇದೊಂದು ಹೋರಾಟ, ಒಂದು ಅವೇರ್ನೆಸ್ ಕ್ಯಾಂಪೇನ್ ಆಗಿ, ಒಂದು ಚಳವಳಿಯಾಗಿ ಬರ್ತಾ ಇದೆ. ಹಿಂಗಾಗಿ ಒಂದು ಸೌಜನ್ಯ ಹೆಲ್ಪ್ ಲೈನ್ ಮಾಡಿ ನೋಡಿ. ಸೌಜನ್ಯ ಇದೇ ಹೆಲ್ಪ್ ಲೈನ್ ಕಾನ್ಸೆಪ್ಟ್ ಇರುವುದೇ ನಿರ್ಭಯ ಫಂಡ್ ಅಲ್ಲಿ ಇರೋದು. ನಿರ್ಭಯ ಕೇಸ್ ಆದ್ಮೇಲೆನೆ ನಿರ್ಭಯ ಫಂಡ್ ಅಂತ ಒಂದು ಅನೌನ್ಸ್ ಆಗಿದ್ದು. ಹಾಗೇನೆ ಈಗ ಸೌಜನ್ಯ ಅಂತ ಏನೋ ಆ ಹುಡುಗಿ ಜೊತೆ ಅನ್ಯಾಯ ಆಗಿದೆಯೋ ಅದನ್ನೇ ಒಂದು ಇಟ್ಕೊಂಡು ಈ ತರ ಇನ್ನೊಂದು ಹುಡುಗಿ ಜೊತೆ ಆಗ್ಬಾರ್ದು ಅಂತ ಒಂದು ಸೌಜನ್ಯ ಹೆಲ್ಪ್ ಲೈನ್ ಮಾಡಿ ಅಂತ ಕೇಳ್ಕೊತಾ ಇದೀವಿ. ಇದು ಯಾವ್ದೋ ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ಯಾವ್ದೋ ಧರ್ಮಕ್ಕೆ ಬೈಯೋದಾಗ್ಲಿ, ದೇವಸ್ಥಾನಕ್ಕೆ ಬೈಯೋದಾಗ್ಲಿ ಖಂಡಿತ ಇದರಲ್ಲಿ ಇಲ್ಲ. ಆಮೇಲೆ ನಾನು ಅನ್ಕೊಂಡಂಗೆ ನಾವು ಮತ್ತೆ ಅಜಯ್ ಅವರು ಇವತ್ತೆಲ್ಲ ಕಡೆ ನಾವು ಮಾತಾಡ್ಬೇಕಾದ್ರೆ ಜನಗಳು ಬಹಳ ಬುದ್ಧಿವಂತರಿದ್ದಾರೆ, ಅವ್ರು ಕರೆಕ್ಟ್ ಆಗಿ ವಿಷಯ ಅರ್ಥ ಆಗಿದೆ. ಆದ್ರೆ ಕನ್ಫ್ಯೂಷನ್ ಮಾಡೋರು ಈ ರೀತಿ ಮಾಡ್ತಾ ಇದ್ದಾರೆ. ಹಿಂಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸ್ತದೆ. ಹೋರಾಟ ಖಂಡಿತ ನಡೀತದೆ. ಆನಂತರ ಕರ್ನಾಟಕ ಯೂತ್ ಆರ್ಗನೈಸೇಷನ್ ಅವರು ಏನೋ ಮೆಸೇಜ್ ಮಾಡಿದ್ದಾರೆ. ಸೊ ಈ ಲೈವ್ ಮುಗ್ದಾದ್ಮೇಲೆ ನಾನು ನಿಮ್ ಮೆಸೇಜ್ ನೋಡ್ತೀನಿ ಬ್ರೋ, ಡೋಂಟ್ ವರಿ. ಹೇಳಿ ಸರ್. ಇದರಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ, ಅಗಳೆ ಸಮೀರ್ ಸ್ವಲ್ಪ ರಫ್ ಆಗಿ, ಯಾಕಂದ್ರೆ ಮನಸ್ಸೊಳಗೆ ಸಿಟ್ಟಿದ್ದಾಗ ರಫ್ ಆಗಿ ಮಾತಾಡೋದಕ್ಕೆ ಅದು ಇದನ್ನಾಗುತ್ತೆ. ಬಟ್ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡೋದಕ್ಕೆ, ಸರ್ಕಾರಕ್ಕೆ, ಅಥಾರಿಟೀಸ್ಗಳಿಗೆ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಆನಂತರ ಇದರಲ್ಲಿ ಬಿಡದಿ ಮೂಕ ಬಾಲಕಿ ಪ್ರಕರಣದಲ್ಲಿನೂ ಕೂಡ ನಾನು ಹೇಳೋದು ಸರ್ಕಮ್ಸ್ಟೆನ್ಸಸ್ ಬೇರೆ ಬೇರೆ ಇದೆ. ಆದ್ರೆ ಸೌಜನ್ಯ ಪ್ರಕರಣ ಆದಾಗಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಕ್ರಿಯೇಟ್ ಆಗಿತ್ತು. ಬಟ್ ಇದರಲ್ಲಿ ಇವರು ಪೊಲೀಸರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಪೊಲೀಸರಿಗೂ ಕೂಡ ಒಂದು ಹಂತದ ಮಟ್ಟಿಗೆ ಸಾರ್ವಜನಿಕರು, ಸ್ಥಳೀಯರು, ಕುಟುಂಬದವರು ಕೋಆಪರೇಷನ್ ಕೊಡಬೇಕಾಗುತ್ತೆ. ಅಂದ್ರೆ ಏನಾದರೂ ಮಾಹಿತಿ ಇದ್ರೆ, ಯಾಕಂದ್ರೆ ಫಸ್ಟ್ ಗೊತ್ತಿರೋದೇ ಸ್ಥಳೀಯರಿಗೆ, ಯಾರು ಆರೋಪಿಗಳಿರ್ಬಹುದು, ಸಂಶಯಾಸ್ಪದ ವ್ಯಕ್ತಿಗಳಿರ್ಬಹುದು, ಅದನ್ನ ಪೊಲೀಸರಿಗೂ ಕೂಡ ಕೋಆಪರೇಷನ್ ಕೊಡುವಂತ ಒಂದು ಅವಶ್ಯಕತೆ ಇರ್ತದೆ. ಹಿಂಗಾಗಿ ಓವರ್ ಆಲ್ ಆಗಿ ನನಗನ್ಸಿದ ಮಟ್ಟಿಗೆ ಯಾವಾಗ ಜನಗಳು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆವಾಗ ಮಾತ್ರ ಎಲ್ಲರೂ ಎಚ್ಚೆತ್ಕೊಳ್ತಾರೆ. ಈ ವ್ಯವಸ್ಥೆ ಏನಿದೆಯಲ್ಲ, MLAಗಳಿರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಆನಂತರ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು. ನನಗೆ ಒಂದು ಸಮಾಧಾನ ತಂದಿದ್ದಂತ ಹೇಳಿದ್ರೆ ಸೌಜನ್ಯ ಪ್ರಕರಣದ ಹೋರಾಟದಿಂದ ಸಾಕಷ್ಟು ಜನರಿಗೆ ಒಂದು ಅವೇರ್ನೆಸ್ ಅಂತ ಕ್ರಿಯೇಟ್ ಆಗ್ತಾ ಇದೆ. ಇವತ್ತು ನೋಡಿ, ಯಾರದು ಮಂಜೇಶ್ ಅಲ್ವಾ, ಮಂಜೇಶ್ ಪಾಗಲ್ ಮೈಕ್, ಈ ಬಿಡದಿಯ ಮೂಕ ಹಕ್ಕಿ ಪಾಪ, ಆ ಬಡ ಮೂಕ ಹುಡುಗಿಯ ಘಟನೆಯನ್ನ ಯಾವ್ದೋ ದೊಡ್ಡ ದೊಡ್ಡ ಚಾನಲ್ ರಿವೀಲ್ ಮಾಡಲಿಲ್ಲ, ಬ್ರೇಕ್ ಮಾಡಲಿಲ್ಲ. ಹಿಂದೆ ನೋಡಿ, ಇದು ನಮ್ಮ ಚಾನಲ್ ನಲ್ಲೇ ಬ್ರೇಕ್ ಆಯ್ತು ಅಂತ ತುಂಬಾ ಹೆಮ್ಮೆಯಿಂದ ದೊಡ್ಡ ದೊಡ್ಡ ಚಾನೆಲ್ಗಳು ಹೇಳ್ಕೊತಾ ಇದ್ದು, ನಾವು ಬ್ರೇಕ್ ಮಾಡಿದ್ವಿ ಅಂತ ಹೇಳಿ. ಬಟ್ ಇದೇನಿದೆಯಲ್ಲ, ಮಂಜೇಶ್ ಅಂತ ಯಾವ್ದು ಪಾಗಲ್ ಮೈಕ್ ಅಂತ ಹೇಳಿ
ಒಂದು ಯೂಟ್ಯೂಬ್ ನಡೆಸ್ತಾರೆ. ನಾನು ಕೇಳಿದೆ ಅವ್ರಿಗೆ ಇವತ್ತು ಸಿಕ್ಕಿದ್ರಲ್ಲ, ಚಾಮರಾಜಪೇಟೆಯಿಂದ ಬಂದಿದ್ದಾರೆ ಪಾಪ. ಫ್ರಮ್ ಚಾಮರಾಜಪೇಟೆಯಿಂದ ಇಲ್ಲಿ ಭದ್ರಾಪುರವರೆಗೆ ಬಂದು ಅವರು ತಮ್ಮ ಯೂಟ್ಯೂಬ್ ನಲ್ಲಿ ಹೇಳಿದಾಗ, ಇನ್ಸ್ಟಾಗ್ರಾಮ್ ನಲ್ಲಿ ಹೇಳಿದಾಗ ಎಲ್ಲರಿಗೂ ಕೂಡ ಇದೊಂದು ಶಾಕ್ ಆಯ್ತು. ಹಿಂಗಾಗಿ ಎಲ್ಲರೂ ಅಲ್ಲಿ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಸ್ಥಳೀಯಲ್ಲಿ ಅಲ್ಲಿರುವಂತ ಮುಜೀಬ್ ಅಂತ ಕೆಲವೊಂದಿಷ್ಟು ಅವೇರ್ನೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಕ್ಕಂಥವ್ರು. ಅಂದ್ರೆ ದಟ್ ಈಸ್ ದಿ ಪವರ್ ಆಫ್ ಕಾಮನ್ ಮ್ಯಾನ್. ಇಲ್ಲಿ ನಾವಾಗ್ಲಿ ನೀವಾಗ್ಲಿ ಯಾರು ಈ ಯೂಟ್ಯೂಬರ್ಗಳಾಗ್ಲಿ ತುಂಬಾ VIP ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿ ನಡೆಸುವಂತಹ ಚಾನೆಲ್ಗಳಲ್ಲ. ವಿ ಆರ್ ವೆರಿ ಕಾಮನ್ ಮ್ಯಾನ್. ಶಕ್ತಿ ಇರುವುದೇ ಸಾಮಾನ್ಯರಲ್ಲಿ, ಜನಸಾಮಾನ್ಯರಲ್ಲಿನೇ ಶಕ್ತಿ ಇರ್ತದೆ. ಅಂಡ್ ಪ್ರಶ್ನೆ ಮಾಡೋದಕ್ಕೆ ನಾನೇ ಬರ್ಬೇಕು, ಗಿರೀಶ್ ಸರೇ ಬರ್ಬೇಕು ಅಥವಾ ಬೇರೆ ಯಾರೋ ಬರ್ಬೇಕಂತಲ್ಲ. ನಿಮ್ಮ ಹತ್ರನೂ ಸೋಷಿಯಲ್ ಮೀಡಿಯಾ ಆಪ್ಸ್ ಇದಾವೆ, ನಿಮ್ಮ ಹತ್ರನೂ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಯೂಟ್ಯೂಬ್ ಅಕೌಂಟ್ ನೀವು ಕ್ರಿಯೇಟ್ ಮಾಡಬಹುದು. ಸೊ ಸ್ಟಾರ್ಟ್ ಕ್ವಶನಿಂಗ್. ಇವಾಗ ನಿರ್ಭಯ ಫಂಡ್ ಬಗ್ಗೆ ನೀವು ಹೋಗಿ ಒಂದ್ 5 ನಿಮಿಷ ಟೈಮ್ ತೆಗೆದು ಇಂಟರ್ನೆಟ್ ಅಲ್ಲಿ ನೋಡಿ, ನಿರ್ಭಯ ಫಂಡ್ ಏನು, ಅದ್ರ ರಿಗಾರ್ಡಿಂಗ್ ಏನೆಲ್ಲ ಕರಪ್ಷನ್ ಆಗ್ತಿದೆ, ಸೆಂಟ್ರಲ್ ಗೌರ್ಮೆಂಟ್ ಏನ್ ಕರಪ್ಷನ್ ಮಾಡ್ತಿದೆ, ಸ್ಟೇಟ್ ಗೌರ್ಮೆಂಟ್ ಏನ್ ಕರಪ್ಷನ್ ಮಾಡ್ತಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಕರಪ್ಷನ್ ಮಾಡ್ತಿದೆ, ಎಲ್ಲ 100 ಕೋಟಿ ಸ್ಕ್ಯಾಮ್ ನಿಮ್ ಕಣ್ಮುಂದೆ ಬರುತ್ತೆ. ಸೊ ಪ್ಲೀಸ್ ಒಂದ್ 5 ನಿಮಿಷ ಹೋಗ್ಬಿಟ್ಟು ನೋಡಿ, ನೀವೇ ರಿಸರ್ಚ್ ಮಾಡಿ ನೋಡಿ. ಎಲ್ಲಾರು ಪ್ರಶ್ನೆ ಮಾಡ್ದಾಗ್ಲೇ ಆ ರಾಜಕಾರಣಿಗಳಿಗೂ ವಿಷಯ ಮುಟ್ಟಿ ಅವರು ಏನಾದ್ರು ಒಂದು ಆಕ್ಷನ್ ತಗೊಳಕ್ಕಾಗೋದು. ಅವ್ರವ್ರ ಕಾರ್ಪೊರೇಟರ್ಗಳಿಗೆ MLA ಗಳಿಗೆ ಪ್ರಶ್ನೆ ಮಾಡಿ. ಯಾಕಂತ ಹೇಳಿದ್ರೆ ಇದು ಇದೆಯಲ್ಲ ನೋಡಿ, ಇದೇನಿದೆ ಡೈರೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಈ ಹೋಮ್ ಅಫೇರ್ಸ್ ಇಂದ ಎಲ್ಲಾ ರಾಜ್ಯದ ಹೋಮ್ ಡಿಪಾರ್ಟ್ಮೆಂಟ್ ಹೋಮ್ ಸೆಕ್ರೆಟರಿಗೆ ಬರೆದಂತಹ ಅಧಿಕೃತ ಸರ್ಕಾರಿ ದಾಖಲೆ ಲೆಟರ್, ಇದು ಪತ್ರ. ಏನಂತ ಹೇಳ್ತಾರೆ, ಎಲ್ಲಾ ಡಿಸ್ಟಿಕ್ ನಲ್ಲಿನೂ ಕೂಡ ವಿಮೆನ್ ಹೆಲ್ಪ್ ಡೆಸ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಸಮೀರ್ ಹೇಳ್ದಂಗೆ ಒಂದೊಂದು ಹೆಲ್ಪ್ ಡೆಸ್ಕ್ಗೆ 1 ಲಕ್ಷ ರೂಪಾಯಿ ನಿರ್ಭಯ ಫಂಡ್ ಇಂದ ಕೊಡಬೇಕು ಅಂತ. ಸೊ ನಿಮ್ಮ ಶಾಸಕರುಗಳಿಗೆ, ಜನಪ್ರತಿನಿಧಿಗಳಿಗೆ ನೀವು ಪ್ರಶ್ನೆ ಮಾಡಿ, ನಮ್ಮ ಜಿಲ್ಲೆಯಲ್ಲಿ ಹೆಲ್ಪ್ ಡೆಸ್ಕ್ ಎಲ್ಲಿದೆ? ತಕ್ಷಣ ಯಾರಾದ್ರೂ ಒಬ್ಬ ಹುಡುಗ ಫಾಲೋ ಮಾಡ್ತಾ ಇದ್ದಾನೆ ನೋಡಿ. ಅನೇಕ ಇದ್ರ ಕಡೆ ಏನಾಗುತ್ತೆ, ಈ ರೋಮಿಯೋಗಳು ಇರ್ತಾರಲ್ಲ, ಅವರು ಪೀಡಿಸ್ತಾ ಇರ್ತಾರೆ ಮೊಬೈಲ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಕೆಟ್ಟ ಮೆಸೇಜ್ ಆಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ವಿಮೆನ್ ಹೆಲ್ಪ್ ಡೆಸ್ಕ್ ಹೆಲ್ಪ್ ಆಗುತ್ತೆ. ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೂನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಪೋಸ್ಟ್ ಕೆಳಗಡೆ ಯಾರಾದ್ರೂ ಕೆಟ್ಟದಾಗ ಕಮೆಂಟ್ ಹಾಕ್ತಾ ಇದ್ರು ಆ ಒಂದು ಕಂಪ್ಲೇಂಟ್ ಸಹ ನೀವು ವುಮೆನ್ ಹೆಲ್ಪ್ ಡೆಸ್ಕ್ ಹೋಗಿ ಕೊಡಬಹುದು. ಇಮಿಡಿಯೇಟ್ ಆಕ್ಷನ್ ತಗೊಂತಾರೆ ಅವರು. ಆದ್ರೆ ಏನ್ ಮಾಡ್ತೀರಾ, ನಮ್ ಸ್ಟೇಟ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ನ ಜಸ್ಟ್ ಪೇಪರ್ ಮೇಲೆ ಮಾಡ್ಬೇಕು ಅಂತ ಇದೆ, ಮಾಡಿಲ್ಲ. ಮಹಿಳಾ ಆಯೋಗ ಪ್ರಶ್ನೆ ಮಾಡಿ, ಅವ್ರು ಬರೀ ರೀಲ್ ಮಾಡೋದು ಸಾಕು. ಮಹಿಳಾ ಆಯೋಗದವ್ರು ಏನ್ ಪ್ರಪೋಸಲ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ಏನ್ ವರ್ಕ್ ಮಾಡಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಮಹಿಳಾ ಆಯೋಗದವರು. ಬರೀ ಈ ತರ ಸಂತ್ರಸ್ತರ ಮನೆಗೆ ಹೋಗಿ ಒಂದು ಭಾಷಣ ಮಾಡಿ ಒಂದು ರೀಲ್ ಮಾಡೋದಲ್ಲ. ಆದ್ರೆ ಆಕ್ಚುಲಿ ಅದ್ರ ಕೆಲಸ ಯಾವ್ದು ಮಹಿಳಾ ಆಯೋಗ ಇದೆಯಲ್ಲ, ಅವರು ಕೂಡ ಇಟ್ ಇಸ್ ಈಕ್ವಲೆಂಟ್ ಟು ಅ ಕೋರ್ಟ್. ಮಹಿಳಾ ಆಯೋಗ ಅಂತ ಹೇಳಿದ್ರೆ ಒಂದು ನ್ಯಾಯಾಲಯಕ್ಕೆ ಸಮಾನ. ಅದು ಅವರು ಕೂಡ ಮಾತಾಡಬೇಕು, ಬಟ್ ಓನ್ಲಿ ಪೊಲಿಟಿಕಲ್ ಗೇನ್ಗೋಸ್ಕರ ಮಾತಾಡೋದು ಬೇಡ. ಮಹಿಳಾ ಆಯೋಗಕ್ಕೂ ಕೂಡ ಎಲ್ಲರೂ ಕೂಡ ದಯಮಾಡಿ ಪ್ರಶ್ನೆಯನ್ನ ಮಾಡಿ. ವಿಶೇಷವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಆಯ್ತು, ಮತ್ತೆ ಯಾರು ಯುವಕರಿದ್ದಾರೆ, ಒಂದಿಷ್ಟು ಜನ ನನ್ಗೆ ಒಂದು ವೆರಿ ಇದನ್ನ ಪ್ರಶ್ನೆ ಕೇಳ್ತಾರೆ. ನೀವು ಅಂದ್ರೆ ಕ್ವಶನ್ ಮಾಡ್ತಿರ್ತಾರೆ, ನಿಮ್ಗೆ ಯಾಕೆ ಗೊತ್ತಿಲ್ಲ ವುಮೆನ್ ಆಕ್ಟಿವಿಸ್ಟ್ ಮಾಡ್ಬೇಕಲ್ಲ. ನಾನು ಎಲ್ಲರಿಗೂ ಒಂದು ನನ್ನ ಅಭಿಪ್ರಾಯ ಹೇಳ್ತೀನಿ. ನಮ್ಮ ಮನೆಯಲ್ಲಿರುವಂತ ನಮ್ಮ ಮಗಳಾಗ್ಲಿ, ತಂಗಿ ಆಗ್ಲಿ, ಹೆಂಡತಿ ಆಗ್ಲಿ, ತಾಯಿ ಆಗ್ಲಿ ಮನೆಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಯಾರು? ಆ ಮನೆಯಲ್ಲಿರೋ ಗಂಡ್ಮಕ್ಳೆ ತಾನೆ. ಹೆಣ್ಮಕ್ಳು ಸುರಕ್ಷಿತವಾಗಿ ಮನೆಯೊಳಗೆ, ನಾನು ಇದು ಏನೋ ಊರು ಉದ್ಧಾರ ಆಗ್ಲಿ ಅಂತ ನಾವು ಮಾಡ್ತಾ ಇಲ್ಲ, ದಯವಿಟ್ಟು ಅಂತ ತಿಳ್ಕೊಳ್ಳಿ. ಊರು ಉದ್ಧಾರ ಆಗ್ಲಿ, ನಾವು ಜಗತ್ತು ಉದ್ಧಾರ ಆಗ್ಲಿ ಅಂತ ಮಾಡ್ತಾ ಇಲ್ಲ. ನಮ್ಮ ಮನೆಯ ಕೆಲಸ ಇದು, ನಮ್ಮ ಮನೆಯ ಸ್ವಾರ್ಥಕ್ಕೆ ನಾವು ಮಾಡ್ತಾ ಇದ್ದೀವಿ. ಮನೆಯೊಳಗೆ ನಮ್ಮ ತಂಗಿ ಬರ್ಲಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ 6 ಗಂಟೆಗೆ ಬರೋದು, 7 ಗಂಟೆಗೆ ಇದನ್ನ ಅಂತಂದ್ರೆ ತಮ್ಮನಿಗೆ ಎದೆ ಡವ ಡವ ಹೊಡ್ಕೊಳಕ್ ಚಾಲು ಆಗ್ತದೆ. ಪ್ರತಿಯೊಂದು ಫ್ಯಾಮಿಲಿ, ವಿಶೇಷವಾಗಿ ಮಿಡಲ್ ಕ್ಲಾಸ್ ನಲ್ಲಿ ಇರುವಂತಹ ಒಂದು ಸಮಸ್ಯೆ ಅವ್ರಿಗೆ ಕಾಡ್ತಾ ಇರೋದು ಅದೇ. ಮಗಳು ಬೇಗ ಬರಲಿಲ್ಲ ಅಂತ ಹೇಳಿದ್ರೆ ಅಪ್ಪನ ತಂದೆಗೆ ಹೆದರಿಕೆ ಶುರು ಆಗ್ತದೆ. ಹಿಂಗಾಗಿ ನಾನು ಅವ್ರಿಗೆ ಕೇಳ್ತಾ ಇದ್ದಾರಲ್ಲ, ನೀವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅಂತ ಹೇಳೋರಿಗೆ, ನಾನು ಇದನ್ನ ನಮ್ಮ ಮಕ್ಕಳು, ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ಇಷ್ಟೇ ಮಾಡ್ತಾ ಇದ್ದೀನಿ. ಒಂದು ಅವೇರ್ನೆಸ್ ಅಂತ ಕ್ರಿಯೇಟ್ ಆಗಲಿ, ಅದನ್ನೆಲ್ಲರೂ ಅರ್ಥ ಮಾಡ್ಬೋದು. ನಾವೇನೋ ಸ್ಪೆಷಲ್ ಅಲ್ಲ, ಖಂಡಿತ. ಈಗೆಲ್ರೂ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋಸ್ ಮಾಡಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಅನ್ನೋದನ್ನ ಸೆಟಪ್ ಮಾಡ್ಲೇಬೇಕು ಅಂತ ಡಿಮ್ಯಾಂಡ್ ಮಾಡಿ. ಇನ್ ಕೇಸ್ ಏನಾದ್ರು ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಏನಾದ್ರು ಸೆಟಪ್ ಆದ್ರೆ, ಹೆಣ್ಮಕ್ಳಿಗೆ ಅಂತ ಏನಾದ್ರು ಸೆಟಪ್ ಆದ್ರೆ 99% ಏನು ವುಮೆನ್ಸ್ ಜೊತೆ ಎಲ್ಲ ಅನ್ಯಾಯ ನಡೀತಾ ಇದೆಯೋ ಅದನ್ನ ತಡಿಬಹುದು. ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇನ್ನೇನಿಲ್ಲ.
ಎಕ್ಸಾಕ್ಟ್ಲಿ. ಅದು ಏನು ವುಮೆನ್ ಹೆಲ್ಪ್ ಡೆಸ್ಕ್ ಮತ್ತೆ ಇದು ಇಟ್ಸ್ ಅ ಪಾರ್ಟ್ ಆಫ್ ಸೌಜನ್ಯ ಹೆಲ್ಪ್ ಲೈನ್. ಸೌಜನ್ಯ ಈಗೇನು ಅದಕ್ಕೆ ನಾವು ಹೇಳೋದು, ಎಲ್ಲರೂ ನಾವು ಯುನೈಟೆಡ್ ಆಗೋಣ. ಈ ಇದನ್ನ ಡಿವೈಡ್ ಮಾಡೋಕ್ಕೆ ಬಹಳ ಜನ ಪ್ರಯತ್ನ ಮಾಡ್ತಾರೆ, ಹಂಗೆ ಹಿಂಗೆ ಅಂತೇಳಿ. ದಯವಿಟ್ಟು ಆ ಕಡೆ ಯಾರು ಕೂಡ ನಮ್ಮಲ್ಲಿನೇ ಅದೇ ಹೇಳೋದು. ಎಲ್ಲಕ್ಕಿಂತ ಈಗ ಇಲ್ಲಿ ರಾಜರಂತ ಯಾರು ಅಂತ ಹೇಳಿದ್ರೆ ನಾವೇ ಪ್ರಜೆಗಳು, ಸಾಮಾನ್ಯ ಜನಸಾಮಾನ್ಯನೇ ಪ್ರಜೆ. ಆದರೆ ಯಾವಾಗ ಪ್ರಜೆ ಆಗ್ತಾನೆ, ಯಾವಾಗ ನಮ್ಮಲ್ಲಿ ಒಗ್ಗಟ್ಟಿರ್ತದೆ, ಯೂನಿಟಿ ಇರ್ತದೆ, ಅವಾಗ ಮಾತ್ರ ನಾವು ರಾಜರಾಗ್ತೇವೆ. ನಾವು ಡಿವೈಡ್ ಆದ್ರೆ ನಾವು ರಾಜರಾಗಕ್ಕಾಗೋದಿಲ್ಲ, ನಾವು ಗುಲಾಮರಾಗ್ತೀವಿ ಒನ್ಸ್ ಅಗೇನ್. ಹಿಂಗಾಗಿ ಸೊ ಅದರ ಸಲುವಾಗಿ ಇವತ್ತು ಏನು ಬಿಡದಿಯಲ್ಲಿ ನಾವು ಹೋಗಿದ್ವಿ. ಆಮೇಲೆ ಈ ತರ ಈ ಪ್ರತಿ ವಾರ ನಾವು ಇಂಥ 1-2 ನೋಡ್ತಾನೆ ಇದೀವಿ. ಅಂದ್ರೆ ಸೊ ಒಂದು ಅವೇರ್ನೆಸ್ ಅಂತ ಕ್ರಿಯೇಟ್ ಆಗಲಿ ಅಂತ ಆ ಒಂದು ಪ್ರಯತ್ನಕ್ಕೋಸ್ಕರ ಇವತ್ತು ಈ ನಾವು ಮತ್ತೆ ನೀವು ಲೈವ್ ಬಂದು ಮಾತಾಡ್ತಾ ಇದೀವಿ. ಏನೇ ಕಮೆಂಟ್ಸ್ ಇದ್ರು ಕೂಡ ನೆಕ್ಸ್ಟ್ ಏನೇ ಇದ್ರು ಕೂಡ ಕಮೆಂಟ್ಸ್ ಮಾಡಿ ಅದ್ರ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ ನಾವೇನಾದ್ರೂ ಇಂಪ್ರೂವ್ ಮಾಡ್ಕೋಬೇಕು, ಏನಾದ್ರೂ ನಮ್ಮ ಅಂಡ್ ಎಲ್ರು ಈಗ ಹೋಗ್ಬಿಟ್ಟು ಒಂದು 5 ಮಿನಿಟ್ಸ್ ಪ್ಲೀಸ್, ನಿಮ್ಮ ಒಂದು ಪ್ರೀಶಿಯಸ್ 5 ಮಿನಿಟ್ಸ್ ನ ಸೈಡಿಗೆ ತೆಗ್ದ್ಬಿಟ್ಟು ನಿರ್ಭಯ ಫಂಡ್ ಅಂದ್ರೆ ಏನು, ಅದರ ಪ್ರಾಪರ್ ಯುಟಿಲೈಸೇಷನ್ ಆದ್ರೆ ಯಾವ ತರ ಎಲ್ಲ ವುಮೆನ್ಸ್ಗೆ ಆಗ್ತಿರುವಂತಹ ಅನ್ಯಾಯನ ತಡಿಬಹುದು, ಇದ್ರ ಬಗ್ಗೆ ಎಲ್ಲ ಒಮ್ಮೆ ಹೋಗ್ಬಿಟ್ಟು ರಿಸರ್ಚ್ ಮಾಡಿ ನೋಡಿ. ನಿಮ್ ಕಣ್ಣು ಓಪನ್ ಆಗುತ್ತೆ. ನಮ್ ಗೌರ್ಮೆಂಟ್ ಏನೇನೆಲ್ಲ ಸ್ಕ್ಯಾಮ್ಸ್ ಮಾಡ್ತಿದೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಲ್ಲ ಕರಪ್ಷನ್ ಇದೆ ಎಲ್ಲ ಕಣ್ಮುಂದೆ ಬರುತ್ತೆ. ಒಂದ್ಸತಿ ಹೋಗ್ಬಿಟ್ಟು ನಿರ್ಭಯ ಫಂಡ್ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಅಂಡ್ ಪ್ರತಿ ಒಂದು ಸ್ಟೇಟ್ ಅಲ್ಲೂ ಪ್ರತಿ ಒಂದು ಸ್ಟೇಷನ್ ಅಲ್ಲೂ ವುಮೆನ್ ಹೆಲ್ಪ್ ಡೆಸ್ಕ್ ಅನ್ನೋದು ಒಂದು ಆಗ್ಬೇಕು, ಅಂಡ್ ಸೌಜನ್ಯ ಹೆಲ್ಪ್ ಲೈನ್ ಅಂತ ಒಂದು ಆಗ್ಬೇಕು ಅಂತ ಡಿಮ್ಯಾಂಡ್ ಮಾಡಿ. ವಿ ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು. ಜಸ್ಟಿಸ್ ಫಾರ್